ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡ್ಬೇಕು. ಆಯ್ತು. ಮನೆಯಿಂದ ಆಚೆ ಬರ್ಬೇಡ ಅಂತ 1000 ಸಲ ಹೇಳಿದೀನಿ, ತಲೆಗೆ ಹೋಗ್ಲಿಲ್ವಾ? ಯಾವ್ದ್ ಬೇಡ ಅಂತೀನೋ ಅದನ್ನೇ ಮಾಡ್ತೀಯ. ನೀನೇನೋ ಪಾಂಡು, ನೀನಿಲ್ಲಿರೋದು ಒಳ್ಳೇದಲ್ಲ. ನೇರವಾಗಿ ಮನೆಗೆ ಹೋಗು. ಈ ಸುತ್ತಮುತ್ತ ನನಗೆ ಕಾಣಿಸ್ಕೋಬಾರ್ದು. ನಾನು ಹೇಳೋದು ನೀನು ಕೇಳಿಸ್ತಿದ್ಯೋ ಇಲ್ವೋ? ಹೊರಡು ಇಲ್ಲಿಂದ. ಅಜ್ಜಿ ಅಜ್ಜಿ ಗಿಜ್ಜಿ ಏನೂ ಇಲ್ಲ. ಮೊದ್ಲು ಒಳಗಡೆ ನಡಿ. ನೀನ್ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಬಾ, ನನ್ ಮಾತ್ ಕೇಳು ಅಜ್ಜಿ. ಒಳಗಡೆ ಬಾ. ಅಜ್ಜಿ ಅಜ್ಜಿ, ನೀನ್ ಆಚೆ ಹೋಗಕ್ ನಾನ್ ಬಿಡಲ್ಲ. ನಾನ್ ನಿನ್ನ ನಂಬಲ್ಲ. ನೀನ್ ಮನೆಯಿಂದ ಆಚೆ ಹೋಗ್ಬಾರ್ದು. ಅಜ್ಜಿ ಒಂದ್ಸಲ ನಾನ್ ಹೇಳೋದನ್ ಕೇಳು ಅಜ್ಜಿ. ಏನು? ನಾವು ಈ ಪರೀಕ್ಷೆನ ಎದುರಿಸ್ಲೇಬೇಕು. ಆ ರಾಕ್ಷಸ ತಾತ ದುಷ್ಟ. ಈ ಸಲ ಅವನು ನಿನಗ್ ಪರೀಕ್ಷೆ ಕೊಟ್ಟಿದ್ದಾನೆ. ಬಿಡು ಅಜ್ಜಿ, ನನ್ನ ಬಿಡು ಅಜ್ಜಿ. ನನಗ್ ಪರೀಕ್ಷೆ ಕೊಡಕ್ ಹೇಳ್ತೀನಿ. ನಿನಗ್ ಕಾಲ್ ಸುಟ್ಟು ಹೋದ್ರೆ ನನ್ನಿಂದ ತಡ್ಕೊಳಕ್ ಆಗಲ್ಲ ಅಜ್ಜಿ. ಬಿಡು ಅಜ್ಜಿ. ಬಿಡಲ್ಲ. ನಮ್ಮನ್ ಪರೀಕ್ಷೆ ಮಾಡಕ್ಕೆ ಅವನೇನ್ ದೇವ್ರ? ಬಿಡು ಅಜ್ಜಿ. ಕೇಳಿಸ್ಕೋ, ನೀನ್ ಅವ್ನ್ ಕೊಡೋ ಪರೀಕ್ಷೆನ ಎದುರಿಸೋ ಹಾಗಿಲ್ಲ ಅಜ್ಜಿ. ಬೇಡ, ನಾನು ಒಪ್ಕೊಳ್ಳೋದಿಲ್ಲ ಸಕ್ಕು. ನೀನ್ ಹೊರಗ್ ಹೋಗಕ್ ನಾನ್ ಬಿಡಲ್ಲ. ನೀನ್ ಆ ಜಮೀನ್ದಾರ್ ಕಣ್ಣಿಗೆ ಬೀಳ್ಬಾರ್ದು. ಹೇಗ್ ನೀನ್ ಹೊರಗ್ ಹೋಗ್ತೀಯಾ ನಾನು ನೋಡ್ತೀನಿ. ಅಜ್ಜಿ ಅಜ್ಜಿ, ಬೇಡ ಅಜ್ಜಿ. ಅಜ್ಜಿ ಬಿಡು ಅಜ್ಜಿ. ಬಾ ಸಕ್ಕು. ಅಜ್ಜಿ ಅಜ್ಜಿ, ನಾನ್ ನಿನ್ನ ಹೋಗಕ್ ಬಿಡಲ್ಲ ಅಷ್ಟೇ. ಅಲ್ಲಾಡ್ದೆ ಇಲ್ಲೇ ನಿಂತ್ಕೋ. ಬಾಯಿ ಮುಚ್ಕೊಂಡ್ ನಿಂತ್ಕೋ. ಅಜ್ಜಿ ಅಜ್ಜಿ ಅಜ್ಜಿ, ಬೇಡ ಅಜ್ಜಿ. ಬಾಯಿ ಮುಚ್ಚು. ಕೈ ಕೊಡು. ಇಲ್ಲಿಡು. ಅಯ್ಯೋ ಬೇಡ ಅಜ್ಜಿ, ನನ್ನ ಕಟ್ಟಾಕ್ ಬೇಡ. ಮಾತಾಡಿದ್ರು ನಾನ್ ಸುಮ್ನಿರಲ್ಲ. ಆಗಲ್ಲ. ಹಠ ಮಾಡ್ಬೇಡ. ಪರೀಕ್ಷೆ ಎದುರಿಸ್ತೀಯಾ? ನಿನ್ ಮನೆಯಿಂದ ಒಂದ್ ಹೆಜ್ಜೆ ಆಚೆ ಇಡೋ ಹಾಗಿಲ್ಲ. ಬೇಡ ಅಜ್ಜಿ, ನನ್ ಕಟ್ಟಾಕ್ ಮಾತಾಡ್ಬೇಡ. ಬೇಡ. ನನ್ ಮಾತ್ ಮೀರಿ ಹೇಗ್ ಹೊರಗ್ ಹೋಗ್ತೀಯೋ ನಾನು ನೋಡ್ತೀನಿ. ಅಜ್ಜಿ ಮಾತಾಡ್ಬೇಡ. ಇಲ್ಲೇ ಕಾವಲ್ ಕಾಯ್ತಾ ಇರ್ತೀನಿ. ಕೂಗಾಡ್ಬೇಡ. ಅಜ್ಜಿ ಅಜ್ಜಿ, ನನ್ ಕಟ್ಟಾಕ್ಬೇಡ. ಅಜ್ಜಿ ಬಂದು ನನ್ ಕಟ್ ಬಿಚ್ಚು. ಅಜ್ಜಿ ನನ್ನ ಬಿಟ್ಬಿಡು ಅಜ್ಜಿ. ಅಜ್ಜಿ ಅಜ್ಜಿ, ಹೋಗಕ್ ಬಿಡು. ಈ ಸಮಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಧೈರ್ಯವಾಗಿ ಆ ದುಷ್ಟ ಯಜಮಾನನ್ನ ಎದುರಿಸ್ಬೇಕು. ಏನ್ ಮಾಡೋಣ ರಾಮು? ನಾವು ಸುಮ್ನಿದ್ರೆ ಆ ಯಜಮಾನ್ರ ದೌರ್ಜನ್ಯ ಜಾಸ್ತಿ ಆಗತ್ತೆ. ಮಾರುತಿ, ನೀನ್ ಸರಿಯಾಗಿ ಹೇಳ್ದೆ. ನಾವೆಲ್ಲರೂ ಸೇರಿ ಆ ದುಷ್ಟ ಜಮೀನ್ದಾರ್ನ ಎದುರಿಸೋಣ. ಅವನ್ ನಡವಳಿಕೆ ತುಂಬಾನೇ ವಿಕೃತವಾಗಿ ಅಸಹ್ಯವಾಗಿದೆ. ಹೌದೌದು. ಅದೇನೇ ಆದ್ರೂ ಸರಿ, ನಮ್ ಸಕ್ಕು ಕೆಂಡದ ಮೇಲೆ ನಡೆಯೋ ಹಾಗಿಲ್ಲ ಅಷ್ಟೇ. ಅದೇಗ್ ನಡೆಸ್ತಾನ ಅವನು? ನಡೀರಿ, ನಾವು ಯಜಮಾನ್ರ ಮನೆಗೆ ಹೋಗೋಣ. ಅವನ್ನ ಅಲ್ಲೇ ಅಡ್ಡ ಹಾಕೋಣ. ಹಾ ಬನ್ನಿ ಬನ್ನಿ, ಹೋಗೋಣ ಬನ್ನಿ. ಹೋಗೋಣ. ಹಾ, ಬೇಗ ನಡೀರಿ. ಹೊರಗಿಂದ ಯಾರೋ ಚಿಕ್ಕ ಹಾಕಿದ್ದಾರೆ, ಬನ್ನಿ ನೋಡೋಣ. ಹೊರಗಡೆ ಯಾರೋ ಚಿಲ್ಕ ಹಾಕಿದ್ದಾರೆ, ತೆಗಿರಿ ಬಾಗ್ಲು. ನೋಡಿದ್ರ, ನಾವನ್ನ ಪ್ರಶ್ನೆ ಮಾಡ್ತೀವಿ ಅಂತ ದುಷ್ಟಂಗ್ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ನಮ್ಮನ್ನ ಒಳಗಡೆ ಕೂಡ ಹಾಕಿದ್ದಾನೆ. ಅಯ್ಯೋ, ಏನಿದು? ಯಾರು ಹಾಕಿರ್ಬಹುದು? ಏನಂದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಸೂರ್ಯ ಮುಳುಗಿರ್ತಾನಲ್ವಾ? ಪಾಂಡುರಂಗ ದುಷ್ಟ ಯಜಮಾನ. ನಾವೀಗ ಯೋಚನೆ ಮಾಡ್ಬೇಕಾಗಿರೋದು ಯಜಮಾನ್ರ ಬಗ್ಗೆ ಅಲ್ಲ, ನಮ್ ಸಕ್ಕು ಬಗ್ಗೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅವಳು ಪಾಂಡುರಂಗನಿಗೋಸ್ಕರ ಏನ್ ಮಾಡಕ್ಕೂ ಕೂಡ ಅವಳು ಹಿಂದೆ ಮುಂದೆ ನೋಡಲ್ಲ. ಉಮಾ ತನ್ನ ಪ್ರಾಣನೂ ಕೂಡ ಲೆಕ್ಸಲ್ಲ. ಏನಂದ್ರೆ ಯಾರಾದ್ರೂ ಬಂದು ಬಿಡ್ಸಿದ್ರೆ ನಮ್ ಸಕ್ಕುನ ಕಾಪಾಡ್ಬೋದು. ಯಾರಾದ್ರೂ ಇದೀರಾ? ದಯವಿಟ್ಟು ಈ ಹಗ್ಗನ್ ಬಿಚ್ಚಿ ನಮ್ಮನ್ನ ಬಿಡುಗಡೆ ಮಾಡಿ. ನಾವು ಕೆಂಡದ ಮೇಲೆ ನಡೀತೀವಿ, ಆಮೇಲೆ ಹಿಂತಿರುಗಿ ಬರ್ತೀವಿ. ನಮ್ಮನ್ನ ಬಿಟ್ಬಿಡಿ, ಹೋಗೋದಕ್ ಬಿಡಿ.
ಕೊಡಿ. ನನ್ ಕಂದಮ್ಮ ಸಕ್ಕುಗಿಂತ ಕಠಿಣವಾದ ಶಿಕ್ಷೆನ ವಿಧಿಸ್ಬೇಡಿ. ನಮ್ಮನ್ ಬಿಟ್ಬಿಡಿ. ಅಜ್ಜಿ, ಆ ರಾಕ್ಷಸ ತಾತನಿಗೆ ದಯೆ ದಾಕ್ಷಿಣ್ಯ ಏನೂ ಇಲ್ಲ. ಅಜ್ಜಿ, ನಾವ್ ಈ ಪರೀಕ್ಷೆ ಏನಾದ್ರೂ ಗೆಲ್ದೇ ಇದ್ರೆ ಅವನು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾನೆ. ಈ ಹಗ್ಗ ಬಿಚ್ಚು. ಬಿಚ್ಚಲ್ಲ. ನಾನ್ ಮಾತ್ರ ನಿನ್ನನ್ನು ಹೊರಗೆ ಹೋಗಕ್ ಬಿಡಲ್ಲ. ನನ್ನ ಬಿಡು ಅಜ್ಜಿ. ತೀರ್ಮಾನ ಆಗೋಗ್ಲಿ. ನಾನಾ ಇಲ್ಲ ಪಾಂಡುರಂಗನ ಅಂತ. ನನ್ನ ಹೋಗಕ್ ಬಿಡು ಅಜ್ಜಿ. ನನ್ ಹೋಗಕ್ ಬಿಡು ಅಜ್ಜಿ. ನನ್ ಹೋಗಕ್ ಬಿಡು. ಏನಾಯ್ತು ಮಾರುತಿ? ಯಾರು ನಾವು ಕಿಟಕಿಯಿಂದ ಹೊರಗೆ ಇಣಕ್ ನೋಡೋಣ. ಹಾ, ಇರು, ಕಿಟಕಿ ತೆಗಿತೀನಿ. ಯಾರಾದ್ರೂ ಇದೀರಾ? ಹೋಗಿ ಕಿರಿಚ್ತಾ ಜೋರಾಗಿ ಬಾಗಿಲು ಯಾರಾದ್ರೂ ಕಟ್ಟಿ. ಇದೀರಾ? ಬಾಗಿಲ್ ತೆಗಿರಿ, ತೆಗಿರಿ ಬಾಗ್ಲು. ಹಾ, ಅಯ್ಯೋ, ನೋಡುದ್ರ ಮನೆ ಸುತ್ತಲೂ ಬೆಂಕಿ ಹಚ್ಚಿದ್ದಾರೆ. ಇಲ್ ನೋಡು, ಕೆಂಡ ಸಾಕಾಗ್ತಿಲ್ಲ. ಇನ್ನು ಸ್ವಲ್ಪ ತಗೊಂಡ್ ಬನ್ನಿ. ತಗೊಂಡ್ ಬನ್ರೋ. ಅರೆ ಏನ್ರೋ ಅಷ್ಟ್ ನಿಧಾನ ಬರ್ತಿದ್ದೀರಾ? ಬೇಗ ಬನ್ನಿ. ಅಲ್ಲಿ ಹಾಕಿ. ಈ ಕೆಂಡ ಕೆಂಪು ಕಾಣಿಸ್ಬೇಕು. ದಗದಗ ಅಂತ ಉರಿದ್ರೆ ಅವಳು ಕಾಲು ನಿಟ್ಟ ತಕ್ಷಣ ಸುಟ್ಟು ಹೋಗುತ್ತೆ.